ಹಾಯ್ ಎಲ್ರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಬಂದು ಟೈಲರಿಂಗ್ಗಳಿಗೆಲ್ಲರಿಗೂ ಕೂಡ ಒಂದು ಉಪಯೋಗವಾಗುವಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ಅಂತಂದರೆ ನೈಟ್ ಟೈಮ್ ನಾವು ಬಟ್ಟೆಗಳನ್ನ ಹೊಲಿಬೋದಾ, ಬ್ಲೌಸ್ಗಳಾಗಿರ್ಬೋದು, ಡ್ರೆಸ್ಗಳಾಗಿರ್ಬೋದು, ಯಾವುದೇ ರೀತಿ ಆದರೂ ಅಷ್ಟೇ, ಸಣ್ಣ ಪುಟ್ಟ ಸ್ಟಿಚ್ಚಿಂಗ್ ಆಗಿರ್ಬೋದು, ಯಾವುದೇ ರೀತಿ ಆದರೂ ಕೂಡ ನಾವು ನೈಟು ಅಂತಂದರೆ 6:30 ಮೇಲೆ ಬಟ್ಟೆಗಳನ್ನ ಹೊಲಿಬಾರ್ದಾ ಅಥವಾ ಹೊಲಿಬೋದಾ, ಹೊಲಿದ್ರೆ ಏನಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ತುಂಬ ಜನ ಮಾಡೋಂಥ ಕೆಲಸ ಅಂತಂದರೆ, ಈಗ ನಾವೆಲ್ಲ ಟೈಲರಿಂಗ್ಗಳು ಅಷ್ಟೇ, ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರೋರು ಅಷ್ಟೇ, ಹಳೆ ಟೈಲರಿಂಗಿಂದ ಹೊಲ್ಕೊಬರ್ತಾ ಇರ್ತಾರಲ್ಲ ಅವರಾದರೂ ಅಷ್ಟೇ, ನಾವು ಹೊಸಬ್ರು ಕಲಿತಾ ಇರೋರು ಅಷ್ಟೇ, ನಾವು ಇವಾಗ ಹೊಸಾಗಿ ಒಂದು 2-3 ವರ್ಷದಿಂದ ಸ್ಟಿಚ್ಚಿಂಗ್ ಮಾಡ್ತಾ ಇರ್ತೀವಲ್ಲ, ನಾವುಗಳು ಕೂಡ ನಾವೇನು ಮಾಡ್ತೀವಿ ಅಂತಂದರೆ ನೈಟ್ ಟೈಮು ಅಯ್ಯೋ ತುಂಬ ಬ್ಲೌಸ್ ಇತ್ತು ಅಂತಂದರೆ ಬೇಗ ಬೇಗ ಸ್ಟಿಚ್ ಮಾಡಿಬಿಡ್ಬೇಕು ಅಂತ ಅಂದ್ಬಿಟ್ಟು ನಾವು 6:30 ಮೇಲೆ ಕೂಡ ಸ್ಟಿಚ್ ಮಾಡ್ತೀವಿ. ಬೆಳಿಗ್ಗೆ 10 ಗಂಟೆ 10:30ಗೆ ಕೂತ್ಕೊಂತು ಅಂತಂದರೆ ಮಧ್ಯಾಹ್ನ ಸ್ವಲ್ಪ ಬ್ರೇಕ್ ತೊಗೊಂಡು ಆನಂತರ ಕೂಡ ನಾವು 6:30 ತನಕ ಸ್ಟಿಚ್ ಮಾಡ್ತಾ ಇರ್ತೀವಿ. 6:30 ಆಗಲಿ, 7:30 ಆಗಲಿ, 8 ಗಂಟೆ ಆಗಲಿ, ನೈಟು 12 ಗಂಟೆ ಆದರೂ ಕೂಡ ನಾವು ಸ್ಟಿಚ್ ಮಾಡ್ತಾ ಇರ್ತೀವಿ. ಈ ಥರ ಸ್ಟಿಚ್ಚಿಂಗ್ ಮಾಡ್ಬೋದಾ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂತಂದರೆ ನಮಗೆ ಎಷ್ಟೇ ಬ್ಲೌಸ್ ಇರ್ಬೋದು, ತುಂಬ ಎಮರ್ಜೆನ್ಸಿ ಕೊಡಬೇಕು ಅಂತಲೇ ಇರ್ಬೋದು, ನಾಳೆನೇ ಕೊಡಬೇಕು ಬ್ಲೌಸ, ಈಗ ಬೇಗ ಸ್ಟಿಚ್ ಮಾಡಬೇಕು ಅಂತಂದರೆ ಆದಷ್ಟು ಬ್ಲೌಸ್ಗಳನ್ನ 6:30 ಒಳಗಡೆ ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂತಂದರೆ ಸಂಜೆ ಮೇಲೆ ಯಾವುದೇ ರೀತಿ ಬಟ್ಟೆನ ನಾವು ಸ್ಟಿಚ್ ಮಾಡಬಾರ್ದು. ಬಟ್ಟೆನ ಸ್ಟಿಚ್ ಮಾಡ್ತು ಅಂತಂದರೆ ನಮಗೇನಾಗುತ್ತಂತಂದರೆ ಬಟ್ಟೆನ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ 6:30 ಮೇಲೆ ಸ್ಟಿಚ್ ಮಾಡ್ತು ಅಂತಂದರೆ ನಮಗೆ ಬರುವಂಥ ಬಟ್ಟೆಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತವೆ, ಮತ್ತು ನೆಗೆಟಿವ್ ಎನರ್ಜಿ ಬರುತ್ತೆ, ಒಂಥರ ಏನೋ ದರಿದ್ರ ಅಂತ ಬರುತ್ತಲ್ಲ, ಆ ಥರ ದರಿದ್ರ ಬಂದ್ಬಿಡುತ್ತೆ. ಯಾಕಂದರೆ ಈಗ ಮನೆ ಕಸನೂ ಅಷ್ಟೇ, ಲೈಟ್ ಹಾಕೋದ್ರ ಒಳಗಡೆ ಕಸ ಗುಡಿಸ್ಬೇಕು ಅಂದರೆ 6 ಗಂಟೆ ಒಳಗಡೆ ಮನೆ ಕಸ ಗುಡಿಸ್ಬೇಕು ಅಂತ ಹೇಳ್ತಾರೆ. ಪಾತ್ರೆ ಎಲ್ಲ ತೊಳೆದಿಡಬೇಕು ಅಂತಾರೆ, 6 ಗಂಟೆ ಮೇಲೆ ಕಸ ಗುಡಿಸ್ಬೇಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮತ್ತು ಯಾವುದೇ ರೀತಿ ವಸ್ತುಗಳನ್ನ 6 ಗಂಟೆ ಮೇಲೆ ಆಯಿತು ಅಂತಂದರೆ ಹೊರಗಡೆ ಹಾಕಬೇಡಿ ಅಂತ ಹೇಳ್ತಾರೆ. ಆ ಥರ ಹೇಳ್ತಾ ಇರ್ತಾರೆ. ಅದೇ ರೀತಿ ಕೂಡ ನಾವು ಬ್ಲೌಸ್ಗಳ್ನು ಕೂಡ ಸಂಜೆ 6:30 ಮೇಲೆ ನಾವು ಯಾವುದೇ ರೀತಿ ಸ್ಟಿಚ್ ಮಾಡಬಾರ್ದು. ಸ್ಟಿಚ್ ಮಾಡ್ತು ಅಂತಂದರೆ ನಮಗೆ ದರಿದ್ರ ಉಂಟಾಗುತ್ತೆ. ಅಂತಂದರೆ ನಮಗೆ ಬರ್ತಾ ಅಂಥ ಬಟ್ಟೆಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತವೆ. ಈಗ ನಾವು ತುಂಬ ಬ್ಲೌಸ್ಗಳು ಬರ್ತಾ ಇರ್ತವೆ, ಮೊದಲು ನಮ್ಮಲ್ಲಿ ನೆಗೆಟಿವ್ ಇದು ಕಂಡು ಬರ್ತಾ ಇರಲ್ಲ. ಬಟ್ ಆನಂತರ ಬಂದುಬಿಟ್ಟು ನಿಮಗೆ ಈ ಥರ ನೀವು 6:30 ಸಂಜೆ ಮೇಲೆಲ್ಲ ಸ್ಟಿಚ್ ಮಾಡ್ತಾ ಹೋಯ್ತು ಅಂತಂದರೆ ನಿಮಗೆ ಬರುವಂಥ ಬಟ್ಟೆಗಳು ಕಡಿಮೆ ಆಗ್ತಾ ಹೋಗ್ತಾ ಇರ್ತವೆ, ಮತ್ತು ಬಂದುಬಿಟ್ಟು ದರಿದ್ರ ಅನ್ನೋದು ಕೂಡ ಕಂಡು ಬರ್ತಾ ಹೋಗುತ್ತೆ ನಮಗೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ 6:30 ಮೇಲೆ ನಾವು ಬಟ್ಟೆಗಳನ್ನ ಸ್ಟಿಚ್ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ಅದ್ರ ಬದಲು ನಾವು 6:30 ಮೇಲೆ ನಾವು ಬೇರೆ ಕೆಲಸನೇ ಮಾಡ್ಕೊಳ್ಳಿ ಟೈಲರಿಂಗ್ಗೆ ಸಂಬಂಧಪಟ್ಟಂಗೆ. ಅಂತಂದರೆ ನೀವು ಬಂದುಬಿಟ್ಟು ಸ್ಟಿಚ್ ಮಾಡೋದನ್ನು ಬಿಟ್ಟು ಬೇರೆ ಕೆಲಸಗಳನ್ನ ಮಾಡಿ. ಅಂತಂದರೆ ಬ್ಲೌಸ್ಗಳನ್ನ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೆ ತುಂಬ ಇರ್ತವೆ ಬ್ಲೌಸ್ಗಳು, ಅಯ್ಯೋ ಸ್ಟಿಚ್ ಮಾಡಿಬಿಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೀವು ಬ್ಲೌಸ್ಗಳನ್ನ ಕಟ್ ಮಾಡಿ ಇಟ್ಕೊಂತು ಅಂತಂದರೆ ನಿಮಗೆ ಬೇಗ ಕೂಡ ನೀವೇನು ಮಾಡ್ಬೋದು, ಬ್ಲೌಸಸ್ಗಳನ್ನ ಸ್ಟಿಚ್ ಮಾಡ್ಬೋದು, ಬೇಗನೆ ಕೂಡ ಕೊಡ್ಬೋದು. ಬೆಳಿಗ್ಗೆ ಬೇಗ ಹೇಳಿ, ಸ್ವಲ್ಪ 5:30ಗೆ ಹೇಳಿ. 5:30ಗೆ ಎದ್ದು ಬ್ಲೌಸ್ ಅರ್ಜೆಂಟ್ ಕೊಡಬೇಕು ಇವತ್ತು ಅನ್ನೋರು ಏನು ಮಾಡಿ ಅಂತಂದರೆ 5:30ಗೆ ಎದ್ದು ಸ್ಟಿಚ್ ಮಾಡಿ. ಸ್ಟಿಚ್ ಮಾಡ್ತು ಅಂತಂದರೆ ನೀವು ಸಂಜೆ 6:30 ಮೇಲೆ ಸ್ಟಿಚ್ ಮಾಡೋ ಅವಶ್ಯಕತೆಯೇ ಇಲ್ಲ. 6 ಗಂಟೆಲೆಲ್ಲ ಫಿನಿಷ್ ಮಾಡಿಬಿಟ್ಟು ನೀವು ನಿಮ್ಮ ಮಿಷಿನೆಲ್ಲ ನೀಟಾಗಿ ಎಲ್ಲನೂ ಒರೆಸಿ ಎಲ್ಲನೂ ಎತ್ತಿಟ್ಟು ನೀವು ಬಟ್ಟೆಗಳನ್ನೆಲ್ಲ ಕಟ್ ಮಾಡಿ ಫೋಲ್ಡ್ ಮಾಡಿ ಎಲ್ಲ ಇಟ್ಕೊಳ್ಳಿ. ನೀಟಾಗೆಲ್ಲ ಮಿಷಿನೆಲ್ಲ ಒರೆಸಿ ಅಲ್ಲಲ್ಲಿ ಎಲ್ಲನೂ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಮಿಷಿನ್ ಮೇಲೆ ಬೇಕಾಬಿಟ್ಟು ವಸ್ತುಗಳೆಲ್ಲ ಇಟ್ಕೋಕ್ಕೆ ಹೋಗಬೇಡಿ. ಅಂತಂದರೆ ತಿಂದಂಥ ಎಂದ್ಲುಗಳು ಇಡಬೇಡಿ, ಬಟ್ಟೆ ಪೀಸ್ಗಳು ಇಡಬೇಡಿ. ಈ ಥರ ಬೇಡದಂಥ ವಸ್ತುಗಳ ಟವಲ್ಗಳು, ಈ ಥರ ಬೇಡದಂಥ ವಸ್ತುಗಳನ್ನೆಲ್ಲ ಇಡೋಕೆ ಹೋಗಬೇಡಿ. ಅದರಿಂದನೂ ಕೂಡ ನಮಗೆ ದರಿದ್ರ ಉಂಟಾಗುತ್ತೆ. ಅದ್ರ ಬದಲು ಸಂಜೆ 6:30 ಮೇಲೆ ನಾವು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋದ್ರ ಬದಲು ಯಾವುದೇ ರೀತಿ ಬಟ್ಟೆಗಳನ್ನ ಸ್ಟಿಚ್ ಮಾಡೋಕೆ ಹೋಗಬೇಡಿ. ನಿಮ್ಮಲ್ಲಿರೋಂಥ ಬ್ಲೌಸ್ಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡು ಯಾವ್ಯಾವ ಸೀರೆದಿದೆ ಎಲ್ಲ ಸೀರೆಗಳನ್ನ ಕಟ್ ಮಾಡಿ ಇಟ್ಕೊಂಡು ನೀಟಾಗಿ ಆ ಸೀರೆ ಎಲ್ಲ ಮಡಿಸಿ ನೀಟಾಗಿ ಫೋಲ್ಡ್ ಮಾಡಿ ಆನಂತರ ಒಂದ್ರ ಮೇಲೆ ಒಂದ್ರ ಹತ್ರ ಇಟ್ಕೊಳ್ಳಿ.
ಕಟ್ ಮಾಡಿರೋಂಥ ಬ್ಲೌಸ್ಗಳೆಲ್ಲನೂ ಕೂಡ ನೀವು ಮಿಷಿನ್ ಮೇಲೆ ಇಟ್ಕೊಳ್ಳಿ. ಯಾಕಂತಂದರೆ ನಿಮಗೆ ಕೆಲವು ಸಲ ಮರ್ತೋಗುತ್ತೆ, ಅಯ್ಯೋ ನಾನು ಇಷ್ಟ ಬ್ಲೌಸ್ ಹೊಲಿಬೇಕು ಅನ್ನೋದು ಮರ್ತೋಗ್ಬಿಡುತ್ತೆ. ಹೊಲಿದ್ರಾಯ್ತು ಬಿಡು, ಬೇಜಾರಾಗುತ್ತೆ, ನನಗೆ ಬ್ಲೌಸ್ನೇ ಹೊಲಿಯೋಕ್ಕಾಗಲ್ಲ ಅಂತ ನಿಮ್ಮಲ್ಲೇ ಮೈಂಡ್ಸೆಟ್ ಫಿಕ್ಸ್ ಆಗಿಬಿಡುತ್ತೆ, ನೆಗೆಟಿವ್ ಎನರ್ಜಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಯಾವ್ಯಾವ ಬ್ಲೌಸ್ಗಳನ್ನ ಹೊಲಿಬೇಕು ಅದನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಅದನ್ನೆಲ್ಲ ಏನು ಮಾಡಿ ಅಂತಂದರೆ ನೀಟಾಗಿ ನಿಮ್ಮ ಮಿಷಿನ್ ಮೇಲೆ ಜೋಡಿಸಿಟ್ಕೋಬೇಡಿ. ಮಿಷಿನೆಲ್ಲ ಒರೆಸ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ನಾನು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕು ಅನ್ನೋ ಎನರ್ಜಿ ಕೂಡ ನಿಮಗೆ ಬಂದೇ ಬರುತ್ತೆ. ಅಯ್ಯೋ ಬ್ಲೌಸ್ ಇದೆ, ಹೊಲಿಬೇಕು 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 ಅಂತ ನಿಮ್ಮಲ್ಲೇ ಪಾಸಿಟಿವ್ ಎನರ್ಜಿ ಬರುತ್ತೆ, ನೆಗೆಟಿವ್ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ನೀವು ಸಂಜೆ ಟೈಮ್ ಏನು ಮಾಡಿ ಅಂತಂದರೆ ಯಾವುದೇ ರೀತಿ 6:30 ಮೇಲೆ ಬ್ಲೌಸ್ಗಳಾಗಲಿ, ಸೀರೆ ಫಾಲ್ಸ್ ಆಗಲಿ ಮತ್ತು ಇನ್ನಿತರ ಬಟ್ಟೆಗಳು ಯಾವುದೇ ಆಗಲಿ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಅದ್ರ ಬದಲು ನೀವೇನು ಮಾಡಿ ಅಂತಂದರೆ ಎಲ್ಲ ಬಟ್ಟೆಗಳ್ನು ನೀವು ಬಂದುಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳಿ. ಸೀರೆಗೆ ಫಾಲ್ಸ್ ಹಾಕಬೇಕು ಅಂತಂದರೆ ಆ ಸೀರೆದೆಲ್ಲ ಮ್ಯಾಚ್ ಮಾಡಿ ನೀಟಾಗಿ ಇಟ್ಕೊಳ್ಳಿ. ಯಾಕಂದರೆ ಸೀರೆಗೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬ್ಲೌಸೆಲ್ಲ ಕಟ್ ಮಾಡಿಬಿಟ್ಟು ಹಾಗಾಗಿ ಸೀರೆ ಎಲ್ಲ ಬಿಸಾಡ್ಬಿಟ್ಟಿರ್ತಾರೆ, ಫೋಲ್ಡ್ ಮಾಡಿ ಇಟ್ಟಿರಲ್ಲ. ಅವರು ಶಾಪಲ್ಲಾಗಿರ್ಬೋದು, ಮನೇಲೇ ಆಗಿರ್ಬೋದು, ಆ ಫೋಲ್ಡ್ ಮಾಡಿ ಇಟ್ಟಿರಲ್ಲ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಮಾಡ್ತು ಅಂತಂದರೆ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಬಂದುಬಿಡುತ್ತೆ, ನೆಗೆಟಿವ್ ಥಿಂಕಿಂಗ್ ಬರುತ್ತೆ. ಪಾಸಿಟಿವ್ ಎನರ್ಜಿ ಯಾವುದೇ ಕಾರಣಕ್ಕೂ ಪಾಸಿಟಿವ್ ಥಿಂಕಿಂಗ್ ಬರಲ್ಲ. ಅಯ್ಯೋ ಇದೆಲ್ಲ ಮಾಡಿಸ್ಬೇಕಾ, ಇದೆಲ್ಲ ಬಿಡಬೇಕಾ ಅಂತ ನೆಗೆಟಿವ್ ಯೋಚನೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಅಲ್ಲೇ ಬ್ಲೌಸ್ಗಳನ್ನ ಕಟ್ ಮಾಡಿ ಸಂಜೆ ಹೊತ್ತು ನೀಟಾಗಿ ಅಂಚು ಹೊಲಿಬೇಕು, ಆಮೇಲೆ ಹೊಲ್ಕೊಳ್ಳಿ. ಫಾಲ್ಸು ಮತ್ತು ಅದ್ರ ಕಟ್ ಮಾಡಿದಂಥ ಬ್ಲೌಸ್ ಪೀಸು, ನೆಕ್ಸ್ಟು ಸೀರೆ ಎಲ್ಲನೂ ಫೋಲ್ಡ್ ಮಾಡಿ ಆ ಕವರ್ಗೆ ಹಾಕಿ ನೀಟಾಗಿ ಇಟ್ಕೊಳ್ಳಿ. ನಿಮಗೆ ಆ ಥರ ಇಟ್ಕೊತು ಅಂತಂದರೆ ನೀವು ಬೇಗನೆ ಕೂಡ ನೀವು ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೋಬೋದು. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಮನೆಗೆ ಕೆಲವ್ರದ್ದು ಕಣ್ಣು ಬಿದ್ದಿರುತ್ತೆ, ದೃಷ್ಟಿ ಆಗಿರುತ್ತೆ ಅಂತಂದರೆ ಅವ್ರಿಗೆ ಜನಗಳು ಮನೆಗೆ ಬರ್ತಾನೆ ನೆಗೆಟಿವ್ ಎನರ್ಜಿ ತೊಗೊಬಂದ್ಬಿಟ್ಟಿರ್ತಾರೆ. ನೆಗೆಟಿವ್ ಥಾಟ್ಸ್ ಅಂದರೆ ಇಷ್ಟೊಂದು ಬ್ಲೌಸ್ ಹೊಲಿತಾರ, ಇಷ್ಟೊಂದು ಇದು ಮಾಡ್ತಾರೆ, ದುಡ್ಡೆಲ್ಲ ಏನು ಮಾಡ್ತಾರೆ, ಹೆಂಗೆ ಹೊಲಿತೀರಾ, ಇಷ್ಟೊಂದೆಲ್ಲ ಬ್ಲೌಸ್ ಬರ್ತವೆ ಅಂತೆಲ್ಲ ನೆಗೆಟಿವ್ ತಗೊಬಂದ್ಬಿಟ್ಟಿರ್ತಾರೆ. ನಮ್ಮ ಜೊತೆಗೇ ಕೂಡ ಹೇಳಿರ್ತಾರೆ. ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಮ್ಯಾಟ್ ಇರುತ್ತೆ ಅಲ್ವಾ, ಹೊಸ್ಲತ್ರ ಹಾಕ್ಕೊಂಡಿರ್ತೀರಲ್ಲ, ಮನೆಯಿಂದ ಒಳಗಡೆ ಬರಬೇಕಾದ್ರೆ ಹೊಸ್ಲತ್ರ ಮ್ಯಾಟ್ ಹಾಕೊಂಡಿರ್ತೀರಲ್ವ, ಆ ಮ್ಯಾಟ್ ಕೆಳಗಡೆ 1-2 ಬೆಳ್ಳುಳ್ಳಿ ಪೀಸ್ ತೆಗೆದು ಅದನ್ನು ಕೆಂಪಟ್ಟೆ ಆದರೂ ಸರಿ, ಯಾವುದೇ ಬಟ್ಟೆ ಆದರೂ ಸರಿ, ಆ ಬಟ್ಟೆಗೆ ಹಾಕ್ಬಿಟ್ಟು ಅಂದರೆ ಸ್ವಲ್ಪ ಜಜ್ಜಿಬಿಡಿ. ಹಂಗಾದ್ರೆ ಕಾಲಿಗೆ ಸಿಕ್ಕಲ್ಲ, ಜಜ್ಜಿಬಿಟ್ಟು ಸ್ವಲ್ಪ ಬಟ್ಟೆಗೆ ಹಾಕ್ಬಿಟ್ಟು ಕಟ್ಬಿಟ್ಟು ಮ್ಯಾಟ್ ಕೆಳಗಡೆ ಇಟ್ಬಿಡಿ. ಯಾಕಂದರೆ ಅದು ಬಂದು ಯಾರೇ ನೆಗೆಟಿವ್ ಎನರ್ಜಿ ಮುಖಾಂತರ ಅಂದರೆ ನೆಗೆಟಿವ್ ಥಿಂಕಿಂಗ್ನ ಒಳಗಡೆ ಮನಸ್ಸಲ್ಲಿ ಇಟ್ಕೊಂಡು ಒಳಗಡೆ ಬರ್ತಾರೆ, ಅದು ನಮಗೆ ಯಾವುದೇ ಕಾರಣಕ್ಕೂ ತಾಗಲ್ಲ. ಅಲ್ಲೇ ಅದು ಇದ್ರ ಕೆಳಗಡೆನೇ ಹೊರಟೋಗುತ್ತೆ, ಅಂದರೆ ಬಾಗಿಲ ಹತ್ರನೇ ಅದು ನಿವಾರಣೆ ಆಗುತ್ತೆ. ಆ ಥರ ಮಾಡೋದ್ರಿಂದ ನಮಗೆ ಜನಗಳ ದೃಷ್ಟಿ ನಮಗೆ ತಗಲಲ್ಲ. ಯಾಕಂದರೆ ಕೆಲವ್ರು ಜನಗಳ ದೃಷ್ಟಿ ತೆಗೆದೇ ಬರುವಂಥ ಬಟ್ಟೆಗಳೆಲ್ಲ ಕಡಿಮೆ ಆಗ್ತಾ ಇರುತ್ತೆ, ಆದಾಯ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಆ ಥರ ಆದಾಯ ಎಲ್ಲ ಕಡಿಮೆ ಆಗಬಾರ್ದು ಅಂತಂದರೆ ಈ ಥರ ಮಾಡಿ. ನೀವು ಸಂಜೆ 6:30 ಮೇಲೆ ಬ್ಲೌಸ್ ಹೊಲಿತು ಅಂದರೂ ಕೂಡ ನಿಮಗೆ ಆದಾಯ ಕಡಿಮೆ ಆಗುತ್ತೆ. ಯಾಕಂದರೆ ನಮಗೆ ಬರುವಂಥ ಬ್ಲೌಸ್ಗಳು ಕಡಿಮೆ ಆಗ್ತಾ ಹೋಗ್ತಾ ಇರ್ತವೆ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಯಾವುದೇ ಕಾರಣಕ್ಕೂ 6:30 ಮೇಲೆ ಬ್ಲೌಸ್ಗಳನ್ನ ಹೊಲಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಯಾಕಂದರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಯಾರಿಗಾರು ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.